ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿರುವಂತಹ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅದರ ಜೊತೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಕೂಡ ಸಲ್ಲಿಸ್ತಾ ಈ ಒಂದು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ ಈ ಸ್ಟುಡಿಯೋದಲ್ಲಿ ನಾವು ಮನುಜರು ಎನ್ನುವಂತಹ ಯೋಜನೆಯ ಪರಿಚಯಾತ್ಮಕ ಕಾರ್ಯಕ್ರಮಕ್ಕೆ ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ನಿಂದ ಮನೆ ಮಾತಾಗಿರುವಂತಹ ಈ ಚಾನೆಲ್ನ ಒಂದು ರೂವಾರಿಗಳು ಆದಂತಹ ಶ್ರೀಯುತ ಸಂತೋಷ್ ಕರ್ಮಣ್ಣವ್ರ ಸರನ್ನ ನಾವು ಸ್ವಾಗತ ಸುಸ್ವಾಗತವನ್ನು ಕೋರ್ತೇವೆ. ನಮಸ್ಕಾರ ಸರ್. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಲು ಶ್ರೀ NB ದ್ಯಾಪೂರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸರ್. ನಮಸ್ತೆ ಬಂಧುಗಳೇ, ಇವತ್ತು ಘನ ಸರ್ಕಾರ ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣ ರೂಢಿಸುವ ಒಂದು ಸಲುವಾಗಿ ಮೌಲ್ಯಯುತವಾದಂತಹ ಶಿಕ್ಷಣವನ್ನು ನಾವೆಲ್ಲರೂ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮೌಲ್ಯ ಶಿಕ್ಷಣ ಎಷ್ಟೊಂದು ಮುಖ್ಯವಾಗಿದೆ ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಮನುಜರು ಅಂತಕ್ಕಂಥ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಈ ಕುರಿತು ಒಂದಷ್ಟು ಚರ್ಚೆಯಲ್ಲಿ ನಾವು ಇಬ್ಬರು ಪಾಲ್ಗೊಳ್ತಾ ಇದ್ದೀವಿ. ಈ ಒಂದು ವಿಷಯದ ಕುರಿತು ನಮ್ಮ ಧಾರವಾಡ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆಡಳಿತ, ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಎಲ್ಲ ಹಂತದ ಅಧಿಕಾರಿಗಳು, ಧಾರವಾಡ ಶಹರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಮತ್ತು ಎಲ್ಲ ಮೇಲ್ವಿಚಾರಕರು ಇವರೆಲ್ಲರ ಒಂದು ಸೂಕ್ತ ಮಾರ್ಗದರ್ಶನದೊಂದಿಗೆ ಇವತ್ತು ಈ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಈ ವಿಷಯದ ಕುರಿತು ಸಂತೋಷ್ ಸರ್ ಅವರು ಮುಂದುವರಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಾವು ಮನುಜರು 2024-25ನೇ ಸಾಲಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲು DSCRT ಆದೇಶದ ಪ್ರಕಾರ ನಮಗೆ ಒಂದು ಜ್ಞಾಪನ ಬಂದಿರುತ್ತದೆ. ಆ ಜ್ಞಾಪನದ ಪ್ರಕಾರ ನಾವು ರಾಜ್ಯದ ಎಲ್ಲ ಸರ್ಕಾರಿ ಅನುದಾನರಹಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ನಾವು ಮನುಜರು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲು DSCRT ಅವರು ಆದೇಶವನ್ನು ಹೊರಡಿಸಿರುತ್ತಾರೆ. ಈ ಒಂದು ಆದೇಶದ ಪ್ರಕಾರ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲು ನಾವು ಮುಂದಾಗಬೇಕಾಗಿರುತ್ತದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ವಾರಕ್ಕೆ 2 ಗಂಟೆಗಳ ಅವಧಿ ಅಥವಾ 40 ನಿಮಿಷಗಳ 3 ಅವಧಿಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಬಳಸಿಕೊಳ್ಳಲು ನಮಗೆ ಆದೇಶವಿರುತ್ತದೆ. ನಮ್ಮ ವೇಳಾಪಟ್ಟಿಯಲ್ಲಿ ಮೌಲ್ಯ ಶಿಕ್ಷಣ ಹಾಗೂ ಸಾಉಕಾಗೆ ನಿಗದಿಪಡಿಸಿದಂತಹ 3 ಅವಧಿಗಳನ್ನು ಮಧ್ಯಾಹ್ನದ ಅವಧಿಯಲ್ಲಾದರೂ ಆಗ್ಬೋದು ಅಥವಾ ಬೆಳಗಿನ ಅವಧಿಯಲ್ಲಾದರೂ ಆಗಬಹುದು. ಆ 3 ಅವಧಿಗಳನ್ನು ಬಳಸಿಕೊಂಡು ನಾವು ಮನುಜರು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲು ಈ ಮೂಲಕ ಸರ್ಕಾರವು ನಮಗೆ ಆದೇಶಿಸಿರುತ್ತದೆ. ನಾವು ಮನುಜರು ಕಾರ್ಯಕ್ರಮದ ಉದ್ದೇಶಗಳು ಈ ರೀತಿಯಾಗಿ ಇರುತ್ತವೆ. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಸಾಮರಸ್ಯ, ವೈಜ್ಞಾನಿಕ ಮನೋಭಾವ ಮತ್ತು ಸಹಬಾಳ್ವೆಯನ್ನು ಬೆಳೆಸುವುದು, ಪಠ್ಯ ಹಾಗೂ ಸಹಪಠ್ಯ ಚಟುವಟಿಕೆಗಳ ನಡುವೆ ಸಹಸಂಬಂಧ ಕಲ್ಪಿಸುವುದು, ಚಟುವಟಿಕೆ ಆಧಾರಿತ ಕಲಿಕೆಗೆ ಪ್ರೋತ್ಸಾಹಿಸುವುದು, ಸಮಾಜದ ಉತ್ತಮ ಪ್ರಜೆಗಳಾಗಲು ಮಕ್ಕಳಲ್ಲಿ ವರ್ತನೆಗಳಲ್ಲಿ ಬದಲಾವಣೆಯನ್ನು ತರುವುದು, ಒಟ್ಟಾರೆಯಾಗಿ ಮಕ್ಕಳಲ್ಲಿ ಸರ್ವತೋಮುಖ ಬೆಳವಣಿಗೆಯನ್ನು ಹಾಗೂ ಅವರಲ್ಲಿ ಮೌಲ್ಯಗಳನ್ನು ಬೆಳೆಸಲು, ಮೌಢ್ಯಗಳನ್ನು ಹೋಗಲಾಡಿಸಲು ಈ ನಾವು ಮನುಜರು ಕಾರ್ಯಕ್ರಮ ಬಹಳಷ್ಟು ಅನುಕೂಲವಾಗಲಿದೆ. ಒಟ್ಟಾರೆಯಾಗಿ ಈ ಒಂದು 2024-25ನೇ ಸಾಲಿನಲ್ಲಿ ಪ್ರತಿ ವಾರಕ್ಕೆ 2 ಗಂಟೆಗಳ ಅವಧಿಯಂತೆ ನಾವು ಮನುಜರು ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸುವುದು ಅಗತ್ಯವಾಗಿರುತ್ತದೆ. ಈ ನಾವು ಮನುಜರು ಕಾರ್ಯಕ್ರಮದ ಸ್ವರೂಪದ ಬಗ್ಗೆ ಶ್ರೀ NB ದ್ಯಾಪೂರ್ ಅವರು ಮುಂದುವರಿಸುತ್ತಾರೆ. ಸಂತೋಷ್ ಸರ್ ಅವರು ಹೇಳ್ದಂಗೆ 3 ಮುಖ್ಯವಾದಂತಹ ಒಂದು ಪರಿಕಲ್ಪನೆಗಳನ್ನು ಇಟ್ಟುಕೊಂಡು ಇವತ್ತು ನಮ್ಮ ಘನ ಸರ್ಕಾರ ಮತ್ತು ಇಲಾಖೆ ಇವತ್ತು ನಮಗೆ ನಾವು ಮನುಜರನ್ನ ಒಂದು ಯೋಜನೆಯನ್ನು ಪರಿಚಯ ಮಾಡ್ತಾ ಇದೆ. ಇಲ್ಲಿ ಮೊದಲಿಗೆ ನಾವು ಹೇಳಿದಾಗೆ ಸಾಮಾಜಿಕ ಸಾಮರಸ್ಯ ಅಂತಕ್ಕಂಥ ವಿಷಯವನ್ನು ನಾವು ಮಕ್ಕಳಲ್ಲಿ ರೂಢಿಸ್ಕೊಂಥದ್ದು, ಯಾವ್ಯಾವ ಚಟುವಟಿಕೆಗಳನ್ನು ನಾವು ಮಾಡಿಸ್ಬೋದು ಅಂತಕ್ಕಂಥದ್ದು. ಇಲ್ಲಿ ಸ್ಥಳೀಯವಾಗಿ ಆಚರಣೆಗಳಿರ್ತವೆ. ಆ ಆಚರಣೆಗಳ ಒಂದು ಹಿನ್ನೆಲೆಯನ್ನು ಮತ್ತು ಅದರ ಮಹತ್ವವನ್ನು, ವೈಶಿಷ್ಟ್ಯತೆಯ ಬಗ್ಗೆ ಚರ್ಚೆಯನ್ನು ಮಾಡಿದರೆ, ಉದಾಹರಣೆಯಾಗಿ ನಾವು ಸ್ಥಳೀಯವಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ, ಜಾನಪದ ಆಟಗಳಿರ್ತವೆ, ನಮಗೆ ಸ್ಥಳೀಯ ಕ್ರೀಡೆಗಳನ್ನು ನಾವು ಇರ್ತವೆ. ಇವುಗಳನ್ನು ನಾವು ಉದಾಹರಣೆಗೆ ತಗೊಂಡು ಅವುಗಳ ವಿಶ್ಲೇಷಣೆ ಮಾಡ್ತಾ ಹೋದಾಗ ಮಕ್ಕಳಲ್ಲಿ
ಸಾಮಾಜಿಕ ಸಾಮರಸ್ಯ ಬರೋದಕ್ಕೆ ಸಾಧ್ಯತೆ ಇರ್ತದಂತೆ. ಅದೇ ರೀತಿಯಾಗಿ ನಾವು ಶಾಲೆಯೊಳಗೆ ಎಲ್ಲರೂ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ, ಧಾರ್ಮಿಕ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ, ವಿಶೇಷ ದಿನಾಚರಣೆಗಳನ್ನು ಮಾಡ್ತೀವಿ. ಇವೆಲ್ಲವುಗಳ ಮಹತ್ವವನ್ನು ಕುರಿತು ನಾವು ಸಂವಾದ ಮಾಡಿದರೆ ಇವತ್ತು ಮಕ್ಕಳಲ್ಲಿ ಸಾಮಾಜಿಕ ಸಾಮರಸ್ಯ ಬರೋದಕ್ಕೆ ಸಾಧ್ಯತೆ ಆಗ್ತದೆ ಅಂತ. ಅಷ್ಟೇ ಅಲ್ಲದೆ ಈ ಸಮಾಜ ಸುಧಾರಕರ ಚಿಂತನೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಈಗ ನಾವು ಹೊರ ಸಂಚಾರ ಹೋಗಿ ಆ ಪ್ರಸಿದ್ಧ ಸ್ಥಾನಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಈ ಕುಲಕಸುಬುಗಳಿರ್ತವೆ, ಗುಡಿ ಕೈಗಾರಿಕೆಗಳಂತ ಹೇಳ್ತೀವಿ, ಇಂಥವುಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಾಗ, ಮತ್ತು ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋದಾಗ, ಕುಟುಂಬದಲ್ಲಿ ಇರ್ತಕ್ಕಂಥ ಸಾಂಪ್ರದಾಯಿಕವಾದಂತಹ ಮತ್ತು ಸಾಮಾಜಿಕ ಮೌಲ್ಯಗಳ ಬಗ್ಗೆ ಚರ್ಚೆ ಮಾಡಿದಾಗ, ಈ ಅಸಮಾನತೆಯನ್ನು ನಿರ್ಮೂಲನೆ ಮಾಡುವಂತಹ ಸಂದರ್ಭಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋದಾಗ, ಒಂದು ಸಾಂವಿಧಾನಿಕವಾದಂತಹ ಮೌಲ್ಯಗಳ ಬಗ್ಗೆ ಅಂದರೆ ಸಮಾನತೆ ಆಗಿರ್ಬೋದು, ಒಂದು ಸ್ವಾತಂತ್ರ್ಯದ ಬಗ್ಗೆ ಆಗಿರ್ಬೋದು, ಭ್ರಾತೃತ್ವ ಭಾವನೆ ಬಗ್ಗೆ ಆಗಿರ್ಬೋದು, ಇವುಗಳ ಕುರಿತು ಸಂವಾದವನ್ನು ಮಾಡಿದಾಗ ನಿಜವಾಗಿಯೂ ನಮ್ಮ ಮಕ್ಕಳಲ್ಲಿ ಸಾಮಾಜಿಕ ಸಾಮರಸ್ಯ ಬರೋದಕ್ಕೆ ಸಾಧ್ಯತೆ ಇದೆ ಅಂತ ಸರ್. ಇನ್ನು ನಾವು ವೈಜ್ಞಾನಿಕ ಮನೋಭಾವ ಅಂತ ಬಂದಾಗ, ವೈಜ್ಞಾನಿಕ ಮನೋಭಾವವನ್ನು ರೂಢಿಸಬೇಕಾದ್ರೆ ಶಾಲೆಗಳಲ್ಲಿ ನಾವು ಪರಿಸರ ಪ್ರಜ್ಞೆಯನ್ನ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವಂಥದ್ದು, ಮೂಢನಂಬಿಕೆಗಳ ಬಗ್ಗೆ ಈ ಪವಾಡ ಬೇಲು ಕಾರ್ಯಕ್ರಮ ಅಂತ ಮಾಡ್ತಾ ಇರ್ತೀವಿ, ಇಂಥವುಗಳನ್ನು ಕಾರ್ಯಕ್ರಮಗಳನ್ನು ಮಾಡುವಂತಹದ್ದು, ಮೂಢನಂಬಿಕೆಗಳ ನಿರ್ಮೂಲನೆ ಮತ್ತು ಮೂಢನಂಬಿಕೆಗಳ ವಿಜ್ಞಾನಕ್ಕೆ ಸಾಮರಸ್ಯ ಇರ್ತಕ್ಕಂತಹ ಒಂದು ಅಂಶಗಳನ್ನು ತಗೊಂಡು ಚರ್ಚೆ ಮಾಡ್ತಕ್ಕಂಥದ್ದು, ಅಡುಗೆ ಮನೆಯಲ್ಲಿ ನಾವು ಏನು ವಿಜ್ಞಾನ ನಿತ್ಯ ಜೀವನದಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸುವಂಥದ್ದು, ಮೌಢ್ಯಗಳಿರ್ತವೆ, ಆ ಮೌಢ್ಯಗಳನ್ನು ನಿವಾರಣೆ ಮಾಡ್ತಕ್ಕಂತಹ ಬಗ್ಗೆ ಚರ್ಚೆ ಮಾಡುವಂಥದ್ದು, ಮೌಲ್ಯಗಳ ಬಗ್ಗೆ ಹೆಚ್ಚು ಹೇಳ್ತಕ್ಕಂಥದ್ದು, ಮನೆ ಮದ್ದುಗಳ ಬಗ್ಗೆ ಪರಿಚಯಿಸುವಂಥದ್ದು, ಸ್ಥಳೀಯ ಔಷಧಗಳ ಬಗ್ಗೆ ಅವರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು, ವಿಜ್ಞಾನ ಪ್ರಯೋಗಾಲಯವನ್ನು ಬಳಸಿಕೊಂಡು ಪ್ರಯೋಗಗಳನ್ನು ಮಾಡುವಂಥದ್ದು, ಮತ್ತು ವಿಜ್ಞಾನಿಗಳ ಬಗ್ಗೆ ಒಂದು ದಿನಾಚರಣೆಗಳನ್ನು ಮಾಡಿ ಅವುಗಳನ್ನು ಪರಿಚಯ ಮಾಡುವಂಥದ್ದು, ಆಮೇಲೆ ಈ ನೀರು ನೈರ್ಮಲ್ಯ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಒತ್ತು ಕೊಟ್ಟು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು, ಆಮೇಲೆ ಈ ಚಂದ್ರಯಾನ ಇಂಥವುಗಳ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಪ್ರಶ್ನೆ ಕೇಳುವ ಮನೋಭಾವನೆ ಮಕ್ಕಳಲ್ಲಿ ಹೆಚ್ಚು ರೂಢಿಸ್ತಕ್ಕಂಥದ್ದು, ಈ ಕುತೂಹಲ ಪ್ರವೃತ್ತಿ ಬೆಳೆಸುವಂತಹ ಚಟುವಟಿಕೆಗಳನ್ನು ರೂಪಿಸುವಂಥದ್ದು, ಆಮೇಲೆ ಅನ್ವೇಷಣೆ ಹಾಗೂ ಸಂಶೋಧನೆಗೆ ಪೂರಕವಾದಂತಹ ಚಟುವಟಿಕೆಗಳನ್ನು ನಾವು ರೂಪಿಸುವಂಥದ್ದು, ಶಾಲಾ ಗ್ರಂಥಾಲಯದಲ್ಲಿ ಲಭ್ಯವಿರುವಂತಹ ವಿಜ್ಞಾನದ ಪುಸ್ತಕಗಳನ್ನಾಗಿರ್ಬೋದು, ವಿಮರ್ಶಾತ್ಮಕ ಪುಸ್ತಕಗಳನ್ನಾಗಿರ್ಬೋದು, ಇಂಥವುಗಳನ್ನು ಓದುವಂತಹ ಒಂದು ಹವ್ಯಾಸವನ್ನು ಮಕ್ಕಳಲ್ಲಿ ರೂಢಿಸುವಂಥದ್ದು, ಡಿಜಿಟಲ್ ಸಾಧನಗಳು ಇವತ್ತು ಇಂತಹ ಮೊಬೈಲ್ಗಳು, ಲ್ಯಾಪ್ಟಾಪು, ಯೂಟ್ಯೂಬು ಇಂಥ ಸಾಮಾಜಿಕ ಜಾಲತಾಣಗಳನ್ನು ನಾವು ಸದುಪಯೋಗ ಪಡಿಸ್ಕೊಂಡಾಗ ಮತ್ತು ಇವೆಲ್ಲವುಗಳನ್ನು ಬಳಸ್ಕೊಂಡು ನಾವು ವೈಜ್ಞಾನಿಕ ಮನೋಭಾವನೆಯನ್ನು ರೂಢಿಸೋದಕ್ಕೆ ಸಾಧ್ಯತೆ ಇದೆ ಅಂತ. ಇನ್ನು ನಾವು ಸಹಬಾಳ್ವೆ ಅಂತ ಬಂದಾಗ ಈ ವಿಷಯವನ್ನು ಮಕ್ಕಳಲ್ಲಿ ರೂಢಿಸಬೇಕಾದ್ರೆ ತರಗತಿ ಪ್ರಕ್ರಿಯೆಯಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು, ಯೋಜಿತ ಕಾರ್ಯಗಳನ್ನು ನಾವು ಕೊಡಬೇಕಾಗ್ತದೆ. ಇನ್ನು ಮಧ್ಯಾಹ್ನದ ಉಪಹಾರ ನಾವೆಲ್ಲರನ್ನ ಒಂದು ಕಡೆ ಕೂಡಿಸಿ ಸಹಪಂಕ್ತಿ ಭೋಜನವನ್ನು ಮಾಡಿದಾಗ ಅದರ ಮಹತ್ವವನ್ನು ನಾವು ಮಕ್ಕಳಿಗೆ ತಿಳಿಸಿ ಹೇಳಿದಾಗ, ಮತ್ತು ಶಾಲಾ ಕೈತೋಟವನ್ನು ನಿರ್ವಹಣೆ ಎಲ್ಲರೂ ಕೂಡ್ಕೊಂಡು ಆ ಮಕ್ಕಳು ಮಾಡಿದಾಗ, ಒಳಾಂಗಣ ಹೊರಾಂಗಣ ಆಟಗಳನ್ನು ಮತ್ತು ದೇಶಿ ಕ್ರೀಡೆಗಳನ್ನು ಇವೆಲ್ಲಗಳಲ್ಲಿ ಮಕ್ಕಳನ್ನು ಭಾಗವಹಿಸಿ ಎಲ್ಲರಿಗೂ ಸಮಾನ ಒಂದು ಅವಕಾಶವನ್ನು ಹಾಗೂ ಮಹತ್ವವನ್ನು ಅರಿವು ಮಾಡಿಕೊಟ್ಟಾಗ, ಒಂದು ಶೈಕ್ಷಣಿಕ ಪ್ರವಾಸವನ್ನು ಮಾಡಿಕೊಂಡು ಕ್ಷೇತ್ರ ಭೇಟಿ ಮಾಡಿ ಅಲ್ಲಿಯ ಶಾಲಾ ಹಬ್ಬಗಳ ನಿರ್ವಹಣೆ ಮಾಡುವಂಥದ್ದು, ಈ ಸಂಘಗಳು, ಶಾಲೆಯಲ್ಲಿ ಸಂಘಗಳನ್ನು ನಾವು ನಿರ್ವಹಣೆ ಮಾಡ್ತೀವಲ್ಲ ಅಂಥವುಗಳನ್ನು ಮಾಡ್ತಕ್ಕಂಥದ್ದು, ವೈಯಕ್ತಿಕ ಭಿನ್ನತೆಗಳಿಗೆ ಅನುಗುಣವಾಗಿ ಎಲ್ಲರನ್ನು ಒಳಗೊಳ್ಳುವಂತಹ ಚಟುವಟಿಕೆಗಳನ್ನು ನಾವು ರೂಪಿಸಿದಾಗ, ಮತ್ತು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನು ಅಥವಾ ಅನುಭವಿ ವ್ಯಕ್ತಿಗಳನ್ನು, ಹಿರಿಯರನ್ನು ನಾವು ಶಾಲೆಗೆ ಆಹ್ವಾನಿಸಿ ಅವರಿಂದ ಒಂದು ಮಾಹಿತಿ ಹಂಚಿಕೆ ಮಾಡುವುದರಿಂದ ಶಾಲಾ ಚಟುವಟಿಕೆಗಳಲ್ಲಿ ಸಮುದಾಯದ ಸಹಭಾಗಿತ್ವವನ್ನು ನಾವು ಪ್ರೋತ್ಸಾಹ ಮಾಡಿ ಅವರನ್ನು ಹೆಚ್ಚಿಗೆ ತೊಡಗಿಸಿಕೊಳ್ಳುವಂಥ ರೀತಿಯಲ್ಲಿ ಮಾಡಿದಾಗ, ಪ್ರತಿದಿನ ಶಾಲೆ ಆರಂಭದಲ್ಲಿ ಏನು ನಾವು ಪ್ರಾರಂಭದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡ್ತೀವಿ, ಆ ಸಾಮೂಹಿಕ ಪ್ರಾರ್ಥನೆಗಳಲ್ಲಿ ವಚನ, ಸುಭಾಷಿತ ಇಂಥವುಗಳನ್ನು ನಾವು ಮತ್ತು ಸಂವಿಧಾನದ ಪೀಠಿಕೆಯನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ. ಇವೆಲ್ಲವುಗಳನ್ನು ನಾವು ರೂಢಿಸಿಕೊಂಡಾಗ ಒಂದು ಮಕ್ಕಳಲ್ಲಿ ಸಹಬಾಳ್ವೆ ಅಂತಕ್ಕಂಥ ಒಂದು ಅಂಶ ಮಕ್ಕಳಲ್ಲಿ ಬರೋದಕ್ಕೆ, ಆ ಮೌಲ್ಯ ಬರೋದಕ್ಕೆ ಸಾಧ್ಯತೆ ಇದೆ ಅಂತ. ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಸಲಹಾತ್ಮಕ ಚಟುವಟಿಕೆಗಳನ್ನು ನಾವು ಇಂಥವುಗಳನ್ನು ಕೊಟ್ಟಾಗ ಇಲ್ಲಿ ಯೋಜಿತ ಕಾರ್ಯಗಳನ್ನು ಕೊಡ್ಬೋದು, ಆಶುಭಾಷಣಗಳನ್ನು ಮಾಡಿಸ್ಬೋದು,
ರಸಪ್ರಶ್ನೆ, ಭಾಷಣ, ವಿಚಾರ ಸಂಕಿರಣಗಳನ್ನು ಹಮ್ಕೋಬಹುದು. ಆಮೇಲೆ ಸಂವಾದ, ಪ್ರಬಂಧ, ಗುಂಪು ಚರ್ಚೆ, ಕಥೆಗಳನ್ನು ಹೇಳುವಂಥದ್ದಾಗಿರ್ಬೋದು, ಹಾಡುಗಳನ್ನು ಹಾಡುವಂಥದ್ದಾಗಿರ್ಬೋದು, ಪಾತ್ರಾಭಿನಯ ಮಾಡಿಸುವಂಥದ್ದಾಗಿರ್ಬೋದು, ನಾಟಕ, ವೇಷಭೂಷಣ, ನೃತ್ಯ ಇಂಥವುಗಳನ್ನು ಮಾಡಿಸುವಂಥದ್ದಾಗಿರ್ಬೋದು, ಚಿತ್ರ ಬರೆಯುವಂಥದ್ದು, ಪೋಸ್ಟರ್ ತಯಾರಿಕೆ ಮಾಡುವಂಥದ್ದು, ಮೇಳಗಳು, ಯುವ ಸಂಸತ್ತು ಮಾಡ್ತಕ್ಕಂಥದ್ದು, ಕ್ಷೇತ್ರ ಭೇಟಿ, ಪ್ರವಾಸ ಮಾಡ್ತಕ್ಕಂಥದ್ದು, ಹೀಗೆ ಈ ಒಂದು ನಮ್ಮ ಹಂತದಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ನಾವು ಈ ಎಲ್ಲ ಅಂಶಗಳನ್ನು ರೂಢಿಸೋದಕ್ಕೆ ಸಾಧ್ಯತೆ ಇದೆ ಅಂತ ಈ ಯೋಜನೆಯನ್ನು ನಾವೆಲ್ಲರೂ ಕೂಡಿಕೊಂಡು ಪರಿಣಾಮಕಾರಿ ಅನುಷ್ಠಾನ ಮಾಡಿ ಮಕ್ಕಳಲ್ಲಿ ಮೌಲ್ಯಗಳನ್ನು ಬಿತ್ತುವುದಕ್ಕೆ ನಮ್ಮ ಕರ್ತವ್ಯ, ನಮ್ಮ ಸಾಮಾಜಿಕ ಜವಾಬ್ದಾರಿಯೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಆ ಕೆಲಸವನ್ನು ಮಾಡೋಣ ಅಂತ ಅಲ್ವಾ ಸರ್? ಮಾಡೋಣ ಸರ್. ಈ ಒಂದು ನಾವು ಮನುಜರು ಎನ್ನುವಂಥ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಂಡು ಮಕ್ಕಳಲ್ಲಿರುವಂಥ ಮೌಲ್ಯಗಳನ್ನು ಹೋಗಲಾಡಿಸಿ ಅವರಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸುವತ್ತ ನಾವೆಲ್ಲರೂ ಸಾಗೋಣ ಅಂತ ಹೇಳುತ್ತಾ ಈ ಒಂದು ಪರಿಚಯಾತ್ಮಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಷಯದ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂತಹ ಏನು ಈ PPT ಆಗಿರ್ಬೋದು ಮತ್ತು ಈ PPTಯಲ್ಲಿ ವೇಳಾಪಟ್ಟಿ, ಮಾದರಿ ವೇಳಾಪಟ್ಟಿ ಆಗಿರ್ಬೋದು, ಮಾದರಿ ಕ್ರಿಯಾ ಯೋಜನೆ ಆಗಿರ್ಬೋದು ಮತ್ತು ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದಂತಹ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಡಿರುವಂಥ ಕಿರುಚಿತ್ರಗಳ ಒಂದು ವಿಡಿಯೋ ಲಿಂಕ್ಗಳಾಗಿರ್ಬೋದು, ಆಮೇಲೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಲಿಂಕ್ಗಳನ್ನು ಆಗಿರ್ಬೋದು, ಇವೆಲ್ಲವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನ್ನಲ್ಲಿ ನಾವು ಕೊಟ್ಟಿದ್ದೀವಿ. ಅವುಗಳನ್ನು ತಾವೆಲ್ಲ ಉಪಯೋಗ ಮಾಡಿಕೊಂಡು ಸದುಪಯೋಗ ಮಾಡ್ಕೋಬೇಕು. ಜೊತೆಗೆ ಇಂತಹ ಒಂದು ಶೈಕ್ಷಣಿಕ ಒಂದು ಕಾರ್ಯಚಟುವಟಿಕೆಗಳನ್ನು, ಮಾಹಿತಿಯಾತ್ಮಕ, ಪರಿಚಯಾತ್ಮಕ ವಿಡಿಯೋಗಳನ್ನು ಮಾಡೋದಕ್ಕೆ ತಮ್ಮೆಲ್ಲರ ಸಪೋರ್ಟ್ ನಮಗೆ ಬಹಳ ಅವಶ್ಯಕ ಬೇಕಾಗಿರುತ್ತೆ. ಅದಕ್ಕಾಗಿ ದಯವಿಟ್ಟು ಈ ಒಂದು ವಿಡಿಯೋ ಲಿಂಕ್ಗಳನ್ನು ಎಲ್ರಿಗೂ ಶೇರ್ ಮಾಡಿ ಮತ್ತು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ತಾವೆಲ್ಲರೂ ಪ್ರೋತ್ಸಾಹವನ್ನು ಕೊಡಿ ಅಂಥೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.